ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಯಾರೆಲ್ಲ ಟೈಲರ್ಸ್ ಇದ್ದೀರೋ ಅವರೆಲ್ಲ ನೋಡಲೇಬೇಕಾದಂಥ ವೀಡಿಯೋವು. ಏಕೆಂದರೆ ಎಲ್ಲರಿಗೂ ಈ ರೀತಿ ಅನುಭವ ಆಗೇ ಇರುತ್ತೆ. ಆದರೂ ಈ ಥರ ಕಸ್ಟಮರ್ ಸಿಕ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಏನಕ್ಕೆ ಅಂದರೆ ತಿಂಗಳಲ್ಲಿ ಒಬ್ಬರು ಈ ಥರ ಕಸ್ಟಮರ್ ಸಿಕ್ಕರೆ ನಾವು ಯಾವ ರೀತಿ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಯಾಕೆಂದರೆ ಇವ್ರು ತುಂಬ ದಿನ ಆಯಿತು ಸ್ಟಿಚ್ ಮಾಡಿಸಿ. ನನಗೆ ಸುಮಾರು ಒಂದು 4-5 ತಿಂಗಳೇ ಆಯಿತು ಅವರು ಸ್ಟಿಚ್ ಮಾಡಿಸಿ. ಜಾಸ್ತಿನೇ ಆಯಿತು ಅಂತ ಅನ್ಕೋತೀನಿ ಸ್ಟಿಚ್ ಮಾಡಿಸಿ. ಆದರೆ ಅವರು ಬಟ್ಟೆನೇ ತೊಗೊಂಡೋಗೋಕೆ ಬರಲೇ ಇಲ್ಲ. ನಾನೇ ಫೋನ್ ಮಾಡಿದ್ರು ಕೂಡ ಅವರು ಫೋನ್ ರಿಸೀವ್ ಮಾಡಲಿಲ್ಲ. ಒಂದು ಸಲ ಮಾತ್ರ ನೀವು ಈ ರೀತಿ ಬಟ್ಟೆ ತೊಗೊಂಡು ಹೋಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದು, ನೀವು ಈ ರೀತಿ ಮಾಡಿದ್ರಲ್ಲ ಅಂದರೆ ಹಾಗೆ ಹೀಗೆ ಅಂತ ನನ್ನ ಜೊತೆಲೇ ಜಗಳ ಮಾಡಿದ್ರು. ಕಸ್ಟಮರ್ ಹೇಗೆ ಅಂದರೆ ಅಮೌಂಟ್ನ ಕೇಳಿದಾಗ ಜಗಳ ಮಾಡ್ತಾರೆ. ಅಮೌಂಟ್ ಕೇಳ್ದೇ ಬಟ್ಟೆ ಕೊಟ್ಟು ಕಳಿಸ್ಬಿಟ್ರೆ ಸುಮ್ಮನೆ ತೊಗೊಂಡು ಹೋಗ್ತಾರೆ. ಅಮೌಂಟ್ನ ಕೇಳಿದ್ರೆ ಇದು ಹೀಗಿದೆ ಇದಾಗಿದೆ ಅಂತ ಜಗಳ ಮಾಡ್ತಾರೆ. ಯಾವ ರೀತಿ ಕಸ್ಟಮರ್ ಇರ್ತಾರೆ ಅನ್ನೋದೇ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ. ಇವ್ರು ನನಗೆ ಹೊಸ ಕಸ್ಟಮರು, ನಂಗೆ ಗೊತ್ತಾಗಲಿಲ್ಲ. ಹೊಸ ಕಸ್ಟಮರ್ ಆದರೂ ಕೂಡ ಇವರು ಪರಿಚಯದವ್ರು ಕರ್ಕೊಂಬಂದಿದ್ರು, ನನ್ನ ಹತ್ರ ಸ್ಟಿಚ್ ಮಾಡಿಸುವಂಥವ್ರು ಕರ್ಕೊಂಬಂದಿದ್ರು. ಅದಕ್ಕೋಸ್ಕರ ನಾನು ಅವ್ರ ಜೊತೆಗೆ ಬಂದಿದ್ದಾರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಬಟ್ಟೆ ತಗೊಂಡೆ. ಈ ರೀತಿ ವರ್ಕ್ನೆಲ್ಲ ಮಾಡಿ ಫಾಲೆಲ್ಲ ಹಾಕಿ ಎಲ್ಲ ಕೆಲಸನೂ ಮಾಡಿ ಅಚ್ಚುಕಟ್ಟಾಗಿ ಇಟ್ಟು ನಾನು ಅವ್ರನ್ನ ಬನ್ನಿ ತೊಗೊಂಡೋಗಿ ಅಂತ ಹೇಳಿದ್ರೆ ಅವರು ಬಂದು ತೊಗೊಂಡು ಹೋಗಲೇ ಇಲ್ಲ. ಕೊಟ್ಟು ಕಳಿಸಿ, ನಾನು ನಿಮಗೆ ಆಮೇಲೆ ಫೋನ್ಪೇ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಯಾವ ರೀತಿ ನಂಬಿ ಅವರಿಗೆ ಬಟ್ಟೆ ಕೊಡೋದು ಅಂದ್ಬಿಟ್ಟು ನಾನು ಬಟ್ಟೆ ಕೊಡಲೇ ಇಲ್ಲ, ಇಟ್ಕೊಂಡೆ. ಆದರೆ ಅವ್ರು ಇನ್ನೂ 4 ತಿಂಗಳು 5 ತಿಂಗಳಾದ್ರೂ ಕೂಡ ಬಂದು ಈಸ್ಕೊಂಡು ಹೋಗಲೇ ಇಲ್ಲ. ಬಟ್ಟೆ ಕೊಡದೇ ಇರೋದೇ ಸರಿ ಆಯಿತು ಅಂತ ಅಂದ್ಕೊಂಡೆ. ಬಟ್ಟೆ ಕೊಟ್ಬಿಟ್ಟಿದ್ರೆ ಅವ್ರು ನಂಗೆ ಅಮೌಂಟ್ ಕೊಡ್ತಾನೇ ಇರಲಿಲ್ಲ. ಬಟ್ಟೆ ಕೊಡದೇ ಇರೋದ್ರಿಂದ ಅಟ್ಲೀಸ್ಟ್ ಬಟ್ಟೆ ಇದೆ ಅನ್ನೋ ಬೈಕಾದ್ರೂ ಅವ್ರು ಬಂದು ಈಸ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡೆ. ಈ ಕಸ್ಟಮರ್ಗೆ ನಿಜವಾಗ್ಲೂ ನಾನು ಬಟ್ಟೆ ಕೊಟ್ಬಿಟ್ಟಿದ್ರೆ ಅಮೌಂಟ್ ಬರ್ತಾನೆ ಇರ್ತಿರ್ಲಿಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ಅವ್ರು ಆ ರೀತಿ ಮಾತಾಡಿದ್ರು. ಬರುವಾಗ ಎಷ್ಟೊಂದು ಬಿಲ್ಡಪ್ ಕೊಟ್ಕೊಂಡು ಬರ್ತಾರೆ. ಆಮೇಲೆ ಅವ್ರನ್ನ ನೋಡಿ ನಾವು ಇವ್ರು ಇಷ್ಟು ಚೆನ್ನಾಗಿದ್ದಾರೆ, ಇವ್ರು ಈಸ್ಕೋತಾರೆ ಅಂತ ಅಂದ್ಕೊಂಡು ಇದು ಮಾಡ್ತೀವಿ. ನಾ ಯಾವುದೇ ಟೈಲರ್ಸ್ ಆದರೂ ಅಷ್ಟೇ ಈ ರೀತಿ ಮಾಡ್ಕೋಬೇಡಿ. ನನಗೂ ಕೂಡ ತುಂಬ ಅಂದರೆ ತುಂಬಾ ಅನುಭವ ಆಗಿದೆ ಇಷ್ಟು ವರ್ಷದಲ್ಲಿ. ನಾನು ತುಂಬ ವರ್ಷ ಆಯಿತು ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಿ. ಆದರೂ ಕೂಡ ಈ ಥರದವರೆಲ್ಲನೂ ನೋಡಿ ನನಗೂ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ನಾನು ಇತ್ತೀಚೆಗೆ ಏನು ಮಾಡ್ತೀನಿ ಅಂದರೆ ಯಾರೇ ಬಂದರೂ ಕೂಡ ಮೊದಲಿಗೆ ಸ್ವಲ್ಪ ಅಡ್ವಾನ್ಸ್ನ ತೊಗೋತೀನಿ. ಸ್ವಲ್ಪ ಅಡ್ವಾನ್ಸ್ನ ತೊಗೊಂಡಾಗ ಅವರು ಸ್ವಲ್ಪ ಅಡ್ವಾನ್ಸ್ ಕೊಟ್ಟಿರ್ತಾರಲ್ಲ, ಇನ್ನು ಕ್ಯಾಶ್ನ ಕೊಡೋದಕ್ಕೆ ಅವ್ರಿಗೆ ತೊಂದರೆ ಆಗೋಲ್ಲ. ಆವಾಗ ಇನ್ನು ಸ್ವಲ್ಪ ಕ್ಯಾಶ್ನ ಕೊಟ್ಟು ಬಟ್ಟೆನ ತಗೊಂಡು ಹೋಗ್ತಾರೆ. ಯಾವಾಗಲೇ ಬಂದರೂ ಅಷ್ಟೇ, ಯಾವುದೇ ಕಸ್ಟಮರ್ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಯಾವುದೇ ಕಸ್ಟಮರ್ ಬಂದರೂ ಅಷ್ಟೇ ನೀವು ಸ್ವಲ್ಪ ಅಮೌಂಟ್ನ ತಗೊಂಡು ಎಷ್ಟಾಗುತ್ತೆ ನೋಡಿ ಅದರಲ್ಲಿ ಅರ್ಧ ಅಮೌಂಟ್ನ ನೀವು ಈಸ್ಕೊಬಿಟ್ರೆ ಆವಾಗ ಕಸ್ಟಮರ್ ಅವರೇ ಬಂದು ಬಟ್ಟೆನ ತಗೊಂಡು ಹೋಗ್ತಾರೆ. ಆದರೆ ಅವರು ಅಷ್ಟು ಅಮೌಂಟ್ನ ಒಂದೇ ಸಲ ಕೊಡ್ತೀವಿ ನೀವು ಸ್ಟಿಚ್ ಮಾಡಿ ಅಂದರೆ ನೀವು ಬಿಡಬೇಡಿ. ಆ ರೀತಿ ಮಾಡಿನೇ ನಾನು ತುಂಬ ಅಂದರೆ ತುಂಬ ಬಟ್ಟೆಗಳ ಮನೇಲಿ ಇಡಿಸ್ಕೊಂಡೆ. ಇವಾಗ ಒಂದು 2 ವರ್ಷನೇ ಇಟ್ಟಿದ್ದೆ ಅಂತ ಅಂದ್ಕೊಳ್ಳಿ. ಒಂದು ಮದುವೆ ಬಟ್ಟೆನ ಸ್ಟಿಚ್ ಮಾಡಿದ್ದೆ. ಅವರು ಏನೋ ಗಲಾಟೆಯಾಗಿ ಮದುವೆ ನಿಂತೋಯ್ತು ಅಂತ ಒಬ್ರಿಗೊಬ್ರು ವಾದ ಮಾಡ್ಕೊಂಡು ತಂದು ಕೊಟ್ಟಿರೋರು ಮತ್ತು ಬಂದು ಸ್ಟಿಚ್ ಮಾಡಿಸಿ ಕೊಟ್ಟಿರೋರು ಇಬ್ಬರೂ ಸೇರಿಕೊಂಡು ಬಟ್ಟೆನ ಇಸ್ಕೊಳ್ಳಿಲ್ಲ. ನಾನು ಎಷ್ಟೋ ಸಲ ಫೋನ್ ಮಾಡಿದೆ ಅವರಿಗೆ, ಇವಾಗ ಬರ್ತೀನಿ ಅವಾಗ ಬರ್ತೀನಿ, ಹುಡುಗಿ ಕಡೆಯವ್ರು ಬರಬೇಕು, ಅವ್ರ ಚಿಕ್ಕಮ್ಮ ಬರಬೇಕು, ಅವ್ರದ್ದು ನಮ್ಮದಲ್ಲ, ಅವ್ರ ಬದಲೇ ಈಸ್ಕೊತೀನಿ ಅಂತೆಲ್ಲ ತುಂಬ ಸತಾಯಿಸಿದ್ರು. ನಾನು 1-2 ವರ್ಷ ನೋಡಿದೆ. ಆಮೇಲೆಲ್ಲ ನೀಟಾಗಿ ಎತ್ತಿಟ್ಟಿದ್ದೆ ಬ್ಯಾಗ್ ಹಾಕಿ. ಕಸ್ಟಮರ್ನ ಬಟ್ಟೆನ ನಾವು ಹಾಗೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ. ಈಗ ಒಂದೊಂದು ಸಲ ಬಂದು ಜಗಳ ಮಾಡ್ತಾರೆ, ಬಟ್ಟೆ ಏನಾಯಿತು ನಮ್ಗೆ ಬಟ್ಟೆ ಬೇಕೇ ಬೇಕು ಅಂತ. ಅದಕ್ಕೋಸ್ಕರ ಏನು ಮಾಡಿದೆ, ಅವರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡೆಲ್ಲ ಕೇಳಿಕೊಂಡೆ, ಈ ರೀತಿ ಎಲ್ಲ ಮಾಡಬೇಡಿ, ಬಂದು ತೊಗೊಂಡೋಗಿ. ಇಲ್ಲ ಅಂದರೂ ಒಂದು 5,500 ರೂಪಾಯಿನ ಬಟ್ಟೆನ ಸ್ಟಿಚ್ ಮಾಡಿದ್ದೆ ನಾನು. ಅವರು ಬಂದು ಈಸ್ಕೊಂಡು ಹೋಗಲೇ ಇಲ್ಲ. ನಾನೇ ಫೋನ್ ಮಾಡಿದ್ರು ಫಸ್ಟಿಗೆಲ್ಲ ಚೆನ್ನಾಗೇ ಮಾತಾಡ್ತಿದ್ರು, ಅವಾಗ ಬರ್ತೀವಿ ಇವಾಗ ಬರ್ತೀವಿ ಅಂತ ಹೇಳ್ತಿದ್ರು. ಕೊನೆಗೆ ಏನು ಮಾಡಿದ್ರು, ನೀವು ಯಾರು ನಮಗೆ ಗೊತ್ತೇ ಇಲ್ಲ, ನಾವು ಯಾವ ಬಟ್ಟೆನೂ ಸ್ಟಿಚ್ಚೇ ಮಾಡಿಸಿಲ್ಲ, ಏನೋ ಒಂಥರ ಕೆಟ್ಟದಾಗೆ ನೀನು ಯಾವಳೆ ಗೊತ್ತೇ ಇಲ್ಲ, ಹಾಗೆ ಹೀಗೆ ಹೋಗೆ ಅಂತ ಅನ್ನೋದಕ್ಕೆ ಶುರು ಮಾಡಿದ್ರು. ನಾನು ನೋಡೋವರೆಗೂ ನೋಡಿ ಏನು ಮಾಡಿದೆ, ಯಾರಿಗೆ ಸೈಜಿಗೆ ಆಗುತ್ತೆ ಅಂಥವ್ರನ್ನ ನೋಡಿ ಈ ರೀತಿ ಬಟ್ಟೆ ಸ್ಟಿಚ್ ಮಾಡಿರುವಂಥ ಬಟ್ಟೆ ಉಳಿದ್ಬಿಟ್ಟಿದೆ. ಅವ್ರ ಬಟ್ಟೆ ಕಸ್ಟಮರ್ ಈಸ್ಕೊಂಡು ಹೋಗಲೇ ಇಲ್ಲ. ಸೀರೆ ಎಲ್ಲ ಚೆನ್ನಾಗಿದೆ, ನೀವು ತೊಗೊಳೋದಿದ್ರೆ ತಗೊಳ್ಳಿ, ನಾನೇ ಬ್ಲೌಸ್ನ ಆಲ್ಟ್ರೇಷನ್ ಮಾಡಿಕೊಡ್ತೀನಿ ಅಂತ ಹೇಳಿ ಒಂದು 3 ಜೊತೆ ಡ್ರೆಸ್ಸು, ಒಂದು 7-8 ಸೀರೆ ಎಲ್ಲ ಇತ್ತು. ಯಾರ್ಯಾರಿಗೆ ಇಷ್ಟ ಆಗುತ್ತೆ ತೋರಿಸಿ, ಕಸ್ಟಮರ್ ಬಂದಂಥ ಕಸ್ಟಮರ್ಗೆ ತೋರಿಸಿ ನಾನು ಇಷ್ಟಪಟ್ಟು ತಗೊಂಡವ್ರಿಗೆ ನಾನೇ ಅದನ್ನು ಟ್ರಕ್ ಹಾಕಿ ಆಲ್ಟ್ರೇಷನ್ ಮಾಡಿ ಬಟ್ಟೆನ ಕೊಟ್ಬಿಟ್ಟೆ. ಎಷ್ಟು ವರ್ಷ ಅಂತ ಕಾಯೋಕ್ಕಾಗತ್ತೆ. ಬಟ್ಟೆ ಇದ್ದಿದ್ದರಿಂದ ನಾನು ಅದನ್ನು ಬಂದಿರೋವಂಥ ಅಮೌಂಟ್ನ ನಾನು ತೊಗೊಂಡೆ. ಆದರೆ ಬಟ್ಟೆನ ಕೊಟ್ಬಿಟ್ರೆ ಅವ್ರು ನಮಗೆ ಅಮೌಂಟ್ನ ಕೊಡೋಲ್ಲ. ಯಾರೇ ಆದರೂ ಅಷ್ಟೇ. ಇಷ್ಟು ಜಾಸ್ತಿ ಬಟ್ಟೆನ ಸ್ಟಿಚ್ ಮಾಡಿಸ್ಕೊಂಡಿರುವಂಥವ್ರು ಹೊಸ ಕಸ್ಟಮರು ಮತ್ತು ನಮ್ಗೆ ಗೊತ್ತಿರೋರಾದ್ರೂ ಅಷ್ಟೇ. ಏಕೆಂದರೆ ಅಮೌಂಟ್ನ ಕೊಟ್ಟ ಮೇಲೆ ಅವ್ರು ಬೇರೆ ಥರನೇ ಆಗ್ಬಿಡ್ತಾರೆ. ಅಮೌಂಟ್ನ ಈಸ್ಕೊಳ್ದೇ ನಾವು ಬಟ್ಟೆ ಕೊಟ್ಟರೆ ಆಮೇಲೆ ಕೊಟ್ಟಾದಮೇಲೆ ಚೆನ್ನಾಗಿಲ್ಲ, ಅದಾಗಿದೆ ಇದು ಹೀಗಿದೆ ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ. ಮತ್ತು ಚೆನ್ನಾಗಿ ಸ್ಟಿಚ್ ಮಾಡಿಲ್ಲ ಅಂತ ಕೂಡ ಹೇಳ್ತಾರೆ. ಅದೇ ಅಮೌಂಟ್ನ ಈಸ್ಕೊಂಡು ಬಟ್ಟೆ ಕೊಟ್ಟರೆ ಅವರೇ ಸುಮ್ಮನೆ ಆಗ್ತಾರೆ. ಯಾವ ಕಾರಣಕ್ಕೂ ಟೈಲರ್ಸ್ ಯಾರು ಇದ್ದರೆ ಈ ರೀತಿ ಮಾಡಬೇಡಿ. ಹೊಸ್ದಾಗಿ ಟೈಲರಿಂಗ್ ಕಲ್ತಿರೋ ಅಂಥವ್ರು, ಹೊಸ್ದಾಗಿ ಟೈಲರ್ ಶಾಪ್ ಇಟ್ಕೋಬೇಕು,
ಇಡ್ತೀವಿ ಅಂತ ಅಂದ್ಕೊಳ್ಳೋರು ಈ ರೀತಿ ಎಲ್ಲ ಮಾಡಬೇಡಿ. ಅಲ್ಲಿದಲ್ಲೇ ಅಮೌಂಟ್ನ ಕಲೆಕ್ಟ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಬೇಕು. ಇಲ್ಲಾಂದರೆ ನಮಗೇ ತುಂಬ ತೊಂದರೆ ಆಗುತ್ತೆ. ಏಕೆಂದರೆ ನಾವು ಎಷ್ಟೊಂದೆಲ್ಲ ಬಂಡವಾಳ ಹಾಕಿ ಅಂಗಡಿನ ಹಾಕಿರ್ತೀವಿ. ಆವಾಗ ಈ ರೀತಿ ಕಸ್ಟಮರ್ ಬಂದುಬಿಟ್ರೆ ನಾವು ಏನು ಮಾಡೋದಲ್ವ. ಈ ರೀತಿ ಕಸ್ಟಮರೆಲ್ಲ ಬಂದರೆ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ನನಗೆ ತಿಂಗಳಲ್ಲಿ ಒಬ್ಬರೋ ಇಬ್ಬರೋ ಈ ರೀತಿ ಮಾಡ್ತಿದ್ರು. ನಾನು ತುಂಬ ಇಲ್ಲ ಅಂದರೆ ಒಂದು 50,000ರಿಂದ 60,000 ರೂಪಾಯಿದವರೆಗೂ ಸ್ಟಿಚ್ಚಿಂಗ್ ಅಮೌಂಟೇ ಬರಬೇಕಿತ್ತು. ಅಷ್ಟು ಬಾರ್ಗಿಂಗ್ ಮಾಡೋರು ಮತ್ತು ಅಷ್ಟು ಸತಾಯಿಸೋರು. ಆವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ. ನಾನು ಕೊಡ್ತಿದ್ದೆ, ಆದರೆ ಇವಾಗ ನನಗೆಲ್ಲ ಅರ್ಥ ಆಯಿತು. ನಾನು ಇತ್ತೀಚೆಗೆ ಏನು ಮಾಡ್ತೀನಿ, ಯಾರೇ ಬಂದರೂ ಕೂಡ ಮೊದಲಿಗೆ ಸ್ವಲ್ಪ ಅಡ್ವಾನ್ಸ್ನ ತಗೋತೀನಿ. ಅಡ್ವಾನ್ಸ್ನ ತಗೊಂಡು ಆಮೇಲೆ ನಾನು ಅವರಿಗೆ ಬಟ್ಟೆನ ಸ್ಟಿಚ್ ಮಾಡಿಕೊಡ್ತೀನಿ. ಮತ್ತು ಮಧ್ಯೆ ಇನ್ನೊಂದು ಸಲ ಫೋನ್ ಮಾಡಿ, ಜಾಸ್ತಿ ಅಮೌಂಟು ಏನಾರು ಇತ್ತು ಅಂದರೆ ಅವ್ರು ಮಧ್ಯೆ ಇನ್ನೊಂದು ಸಲ ಫೋನ್ ಮಾಡಿ ಇನ್ನು ಸ್ವಲ್ಪ ಅಮೌಂಟ್ನ ಕೊಡಿ, ನಾವು ಲೈನಿಂಗು ಫಾಲೆಲ್ಲ ತರಬೇಕು ಅಂತ ಹೇಳ್ಬಿಟ್ಟು ಅಮೌಂಟ್ನ ಇಸ್ಕೊತೀನಿ. ನಗ್ನಗ್ತಾ ಮಾತಾಡ್ಕೊಂಡೇ ಅಮೌಂಟ್ನ ಇಸ್ಕೊತೀನಿ. ಈ ರೀತಿ ಮಾಡಿದ್ರೆ ನಮಗೂ ತೊಂದರೆ ಆಗೋಲ್ಲ, ಅವರಿಗೂ ತೊಂದರೆ ಆಗೋಲ್ಲ. ಇಲ್ಲಾಂದರೆ ನಾವು ಹಗಲು ರಾತ್ರಿ ನಿದ್ದೆಗೆಟ್ಟು ಕೆಲಸ ಮಾಡಿರ್ತೀವಿ. ಇಂಥ ಕಸ್ಟಮರ್ ಬಂದರೆ ನಾವು ಯಾವ ರೀತಿ ಸಂಪಾದನೆ ಮಾಡೋದಲ್ವ. ನಮಗೂ ಮನೆ ಮಕ್ಕಳು ಸಂಸಾರ ಅನ್ನೋದಿರುತ್ತೆ, ನಮಗೂ ಜವಾಬ್ದಾರಿ ಅನ್ನೋದಿರುತ್ತೆ. ನಾವು ಇಂಥ ಕಸ್ಟಮರ್ನ ನಂಬ್ಕೊಂಡು ಬಟ್ಟೆ ಸ್ಟಿಚ್ ಮಾಡಿರ್ತೀವಿ. ಏನೋ ಒಂದು ನಮಗೂ ಕಮಿಟ್ಮೆಂಟ್ ಇರುತ್ತೆ, ಇವ್ರು ಅಮೌಂಟ್ನ ಕೊಡ್ತಾರೆ, ಇದರಲ್ಲಿ ನಾವು ಅದನ್ನು ಮಾಡ್ಬೋದು ಅಂತ ಅಂದ್ಕೊಂಡು ಮಾಡಿರ್ತೀವಿ. ಈಗ ಈ ಕಸ್ಟಮರ್ದು ನನಗೆ 3,800 ರೂಪಾಯಿ ಬಿಲ್ಲಾಗಿದೆ ಎಲ್ಲ ಬ್ಲೌಸಿಂದ. ಆದರೆ ಅವರು ನನಗೆ ಅಮೌಂಟ್ನೇ ಕೊಟ್ಟಿಲ್ಲ. ಅವ್ರ ಹತ್ರ ಸ್ವಲ್ಪನೂ ಪೇ ಮಾಡಿಸ್ಕೊಂಡಿರಲಿಲ್ಲ ನಾನು. ಅದೇ ನಾನು ಮಾಡಿದ ಮೊದಲನೇ ತಪ್ಪು. ಇವಾಗ ಕಸ್ಟಮರ್ ನೀವು ಬರಲಿಲ್ಲ ಅಂದರೆ ನಾನು ಸೀರೆನೇ ಸೇಲ್ ಮಾಡಿಬಿಡ್ತೀನಿ, ಬಂದು ತೊಗೊಂಡೋಗಿ ಅಂದರೆ ಹಂಗೆ ಹಿಂಗೆ ನಾವೇನು ಗಟ್ಕೆಟ್ಟು ನಿಂತಿದ್ದಾವ ಹಾಗೆ ಹೀಗೆ ಅಂತ ನಮ್ಮ ಮೇಲೆ ರೇಗಾಡಿದ್ರು. ಬಂದು ನಾಳೆಗೆ ಇಸ್ಕೊತೀನಿ ಅನ್ನೋ ರೀತಿ ಆಡಿದ್ರು. ಆದರೆ ಅವ್ರು ಬರಲೇ ಇಲ್ಲ. ಇಂಥ ಕಸ್ಟಮರ್ ಬಂದರೆ ನಾವು ಏನು ಮಾಡೋದಲ್ವ ಹೇಳಿ. ನಾವೀಗ ಸುಮಾರು 3 ತಿಂಗಳಾಯಿತು ಬಟ್ಟೆ ಏನಾಗಿದೆ ನೋಡೋಣ ಅಂತ ಇವಾಗ ತೆಗ್ದಾಗ ನನಗೆ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಾಕಿದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಯಾರು ಹೊಸ ಟೈಲರಿಂಗ್ನ ಕಲಿತಿರೋವಂಥವ್ರು, ಮನೇಲಿ ಸ್ಟಿಚ್ ಮಾಡುವಂಥವ್ರು ಮತ್ತು ಅಂಗಡಿ ಇಡಬೇಕು ಅಂತ ಅಂದ್ಕೊಂಡಿರೋರು ಈ ರೀತಿ ಎಲ್ಲ ಮಾಡ್ಕೋಬೇಡಿ. ಮೊದಲಿಗೆ ಸ್ವಲ್ಪ ಅಮೌಂಟ್ನ ತೊಗೊಳ್ಳಿ. ಯಾರೇ ಆಗಿರಲಿ ಸ್ವಲ್ಪ ಅಮೌಂಟ್ನ ಇಸ್ಕೊಂಡು ಸ್ಟಿಚ್ ಮಾಡಿ. ಮತ್ತು ಯಾರಿಗೂ ಕೂಡ ಹಾಗೇ ಬಟ್ಟೆನ ಕೊಡಬಾರ್ದು. ಈ ರೀತಿ ಮಾಡಿಕೊಂಡು ನನಗೂ ತುಂಬಾ ತೊಂದರೆ ಆಯಿತು ಈ ರೀತಿ ಎಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಇಂಥ ಕಸ್ಟಮರೇ ಬಂದರೆ ನಾವು ಯಾವ ರೀತಿ ಮಾಡೋದಲ್ವ. ನಮಗೂ ಎಷ್ಟು ಕಷ್ಟ ಇರುತ್ತಲ್ವ ಸ್ಟಿಚ್ ಮಾಡಬೇಕಾದ್ರೆ. ಹಗಲು ರಾತ್ರಿ ಅಂದೇನೆ ಕೂತ್ಕೊಂಡು ಕೆಲಸನ ಮಾಡಿರ್ತೀವಿ. ಆದರೆ ಈ ಕಸ್ಟಮರಿಂದ ನಮ್ಗೆ ಎಷ್ಟು ತೊಂದರೆ ಆಗುತ್ತೆ ಅಲ್ವಾ. ಈ ಬಟ್ಟೆ ಇರೋದ್ರಿಂದ ನನಗೆ ಭಯ ಏನಿಲ್ಲ. ಯಾಕೆ ಅಂದರೆ ನನಗೆ ಇವಾಗ ಅವ್ರು ಬಂದು ತೊಗೊಂಡು ಹೋಗಲಿಲ್ಲ ಅಂದ್ರೂ ಕೂಡ ಈ ಬಟ್ಟೆನ ನಾನು ಯಾರಿಗಾದರೂ ಈ ಸೈಜ್ನ ನೋಡಿ ಈ ರೀತಿ ಬಟ್ಟೆ ಸೀರೆ ಇದೆ, ನಿಮಗೆ ಸ್ವಲ್ಪ ಲೂಸ್ ಆದರೆ ನಾನು ಟ್ರಕ್ಕಾಗಿ ಕೊಡ್ತೀನಿ, ಇಲ್ಲ ಸ್ವಲ್ಪ ಟೈಟಾರ ನಾನು ಬಿಚ್ಚಿ ಆಲ್ಟ್ರೇಷನ್ ಮಾಡಿಕೊಡ್ತೀನಿ, ಒಂದು ಹೊಲಿಗೆ 2 ಹೊಲಿಗೆ ಬಿಚ್ಚಿಬಿಟ್ಟು ಆಲ್ಟ್ರೇಷನ್ ಮಾಡಿಕೊಡ್ತೀನಿ, ನೀವು ತಗೊಳ್ಳಿ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ತೊಗೋತಾರೆ. ಬಟ್ಟೆ ನಮ್ಮ ಹತ್ರ ಇರೋದ್ರಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ಟೆ ಕೊಟ್ಬಿಟ್ಟಿದ್ರೆ ನಾವು ಅಮೌಂಟ್ಗೆ ಕಷ್ಟಪಡಬೇಕಿತ್ತು. ಬಟ್ಟೆ ಕೊಡದಿರೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಏಕೆಂದರೆ ಈ ಥರ ಹೇಳ್ಬಿಟ್ಟು ಅವರಿಗೆ ಇವಾಗ ಸೀರೆಗೆ ಒಂದಷ್ಟು ಮತ್ತು ಬ್ಲೌಸ್ಗೊಂದಷ್ಟು ಅಮೌಂಟ್ನ ಇಸ್ಕೊಂಡ್ರೆ ಆಗುತ್ತೆ, ಅಲ್ಲಿಗೆ ಆಗುತ್ತೆ. ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಾವೀಗ ಒಂದು 3-4 ತಿಂಗಳು ಇಟ್ಟಿದ್ದೀವಲ್ಲ, ಅದನ್ನು ಸೇರಿಸಿ ಸೀರೆಯಿಂದ ಅದರಿಂದ ಈ ಅಮೌಂಟ್ನ ನಾವು ಕಲೆಕ್ಟ್ ಮಾಡ್ಕೋಬೋದು. ಬಟ್ಟೆ ಇಲ್ಲಾಂದರೆ ತುಂಬ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ನೀವು ಯಾರಿಗೇ ಆದರೂ ಅಷ್ಟೇ ಬಟ್ಟೆ ಕೊಡಬೇಕಾದ್ರೆ ಯೋಚನೆ ಮಾಡಿ ಬಟ್ಟೆನ ಕೊಡಿ. ಬಟ್ಟೆ ಕೊಟ್ಟ ಮೇಲೆ ಅಮೌಂಟ್ ಬರೋದು ಕಷ್ಟ. ಅದರಲ್ಲೂ ಹೊಸ ಕಸ್ಟಮರು, ಗೊತ್ತಿಲ್ಲದೆ ಇರುವಂಥ ಕಸ್ಟಮರ್ ಆದರೆ ಅವ್ರು ಬರೋದೇ ಸುಳ್ಳು, ನೆಕ್ಸ್ಟ್ ಬರ್ತೀವಿ ಅನ್ನೋದು ಸುಳ್ಳು. ಯಾರೇ ಆದರೂ ಅಷ್ಟೇ ನೀವು ಯೋಚನೆ ಮಾಡಿ ನೋಡಿ ಕೆಲಸ ಮಾಡಬೇಕಾದ್ರೆ ನೀವು ಕರೆಕ್ಟಾಗಿ ಕೆಲಸನ ಮಾಡಬೇಕು. ಯಾಕೆ ಅಂದರೆ ಮೋಸ ಮಾಡೋರೇ ಜಾಸ್ತಿ ಇದ್ದಾರೆ ಇವಾಗ ಎಲ್ಲೆಲ್ಲೂ ಕೂಡ. ಅವ್ರಿಗೆ ಗೊತ್ತಲ್ವಾ ಫೋನ್ ನಂಬರ್ ಇದೆ ಅಂತ ಹೇಳ್ಕೊಂಡು ನಾವು ಕೊಟ್ಟರೆ ಅದು ತಪ್ಪಾಗುತ್ತೆ. ಆ ರೀತಿ ಮಾಡ್ಕೋಬೇಡಿ ಯಾರಾದರೂ ಕೂಡ. ಎಷ್ಟೋ ಜನಕ್ಕೆ ಈ ಥರದ್ದೆಲ್ಲ ಅನುಭವ ಆಗಿರುತ್ತೆ. ಈಗ ಒಂದು 3-4 ಸಲ ಸ್ಟಿಚ್ ಮಾಡಿಸ್ಕೊಂಡು ಹೋಗಿರ್ತಾರೆ, 3-4 ಸಲ ಬಂದಿದ್ದಾರಲ್ವಾ, ಇವಾಗ ಕೊಡೋಣ ತಡಿ ನೆಕ್ಸ್ಟ್ ಬಂದು ಕೊಡ್ತಾರೆ ಅಂತ ಅಂದ್ಕೊಂಡು ಕೊಡ್ತೀವಿ. ಆದರೆ ಅವ್ರು ನೆಕ್ಸ್ಟ್ ಬರೋದೇ ಇಲ್ಲ. ನಮ್ಮನ್ನು ಬಿಟ್ಟು ಬೇರೆ ಕಸ್ಟಮರ್ ಹತ್ರಕ್ಕೆ ಹೋಗಿರ್ತಾರೆ ಅವರು. ಈ ಥರದ್ದೆಲ್ಲ ಅನುಭವ ತುಂಬ ಜನಕ್ಕೆ ಆಗಿರುತ್ತೆ ಅನ್ಕೋತೀನಿ. ಆದರೂ ಕೂಡ ನನಗಾಗಿದೆ ಅಂತ ಹೇಳೋದ್ರಿಂದ ನೀವು ಅದರಿಂದ ಎಚ್ಚರಿಕೆ ತಗೋತೀರಾ ಅಂತ ಅಂದ್ಕೊಂಡು ನಿಮ್ಮ ಹತ್ರ ಎಲ್ಲದನ್ನೂ ಹೇಳ್ಕೊತಿದ್ದೀನಿ ನಾನು. ಯಾರಿಗೆಲ್ಲ ಈ ರೀತಿ ಆಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಈ ರೀತಿ ಇದ್ದರೆ ನಾವು ನಮ್ಮ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ರೆ ನಮಗೂ ಕೂಡ ಸಮಸ್ಯೆ ಆಗೋಲ್ಲ. ಇಲ್ಲಾಂದರೆ ಇವಾಗ ನಮಗೆ ಬೇರೆ ಬೇರೆ ಕಮಿಟ್ಮೆಂಟ್ ಇರುತ್ತೆ, ಆವಾಗ ನಾವು ಬೇರೆ ಕಡೆ ಎಲ್ಲಾದರೂ ಅಮೌಂಟ್ಗೆ ಕೈ ಹಾಕಬೇಕಾಗತ್ತೆ. ನಾವು ಈ ರೀತಿ ಶಿಸ್ತಾಗಿ ಕೆಲಸ ಮಾಡೋದ್ರಿಂದ ನಮಗೂ ಕೂಡ ವ್ಯವಹಾರ ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಅಮೌಂಟು ಸಾಲ ಇಲ್ಲದೆ ಇರೋದ್ರಿಂದ ಕಸ್ಟಮರು ನಮ್ಮ ಹತ್ರ ಬಂದು ಸ್ಟಿಚ್ ಮಾಡಿಸ್ಕೋತಾರೆ. ನಾವು ಜಾಸ್ತಿ ಸಾಲ ಕೊಟ್ಬಿಟ್ರೆ ಆವಾಗ ಅವ್ರೇನು ಮಾಡ್ತಾರೆ, ನಮ್ಮ ಹತ್ರ ಈಗ 1,000-2,000 ಅಮೌಂಟ್ನ ಕೊಡಬೇಕಾಗತ್ತೆ. ನಮ್ಮನ್ನು ಬಿಟ್ಬಿಟ್ಟು ಬೇರೆ
ಟೈಲರ್ ಹತ್ರಕ್ಕೆ ಹೋಗ್ತಾರೆ, ಅವ್ರ ಹತ್ರ ಸ್ಟಿಚ್ ಮಾಡಿಸ್ಕೋತಾರೆ, ಅವ್ರನ್ನ ಬಿಟ್ಟು ಬೇರೆ ಟೈಲರ್ಗೆ ಹೋಗ್ತಾರೆ, ಆ ಥರ ಮಾಡ್ತಾರೆ. ನಾವು ಯಾರಿಗಾದರೂ ಅಷ್ಟೇ ನಾವು ಅಮೌಂಟ್ನ ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಂಡಾಗ ಅವ್ರು ನಮ್ಮನ್ನು ಬಿಟ್ಟು ಬೇರೆಯವ್ರ ಹತ್ರಕ್ಕೆ ಹೋಗಲ್ಲ. ಆವಾಗ ಅವರು ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋತಾರೆ. ನನಗೆ ತುಂಬ ಅಂದರೆ ತುಂಬ ಜನ ಇದೇ ರೀತಿ ಮಾಡಿದ್ದಾರೆ. ಸುಮಾರು ಒಂದು 7-8 ಜನನೇ ಜಾಸ್ತಿ ಮದುವೆ ಬಟ್ಟೆಗಳನ್ನ ಸ್ಟಿಚ್ ಮಾಡಿಸ್ಕೊಂಡಿರುವಂಥವ್ರೆ ಇದೇ ರೀತಿ ಮಾಡಿದ್ದಾರೆ. ನನಗೆ ಇನ್ನೂ ಕೂಡ ತುಂಬ ಹೇಳಿದ್ನಲ್ಲ ಆವಾಗಲೇ ಒಂದು 50-60 ಸಾವಿರ ರೂಪಾಯಿದಷ್ಟೇ ಅಮೌಂಟ್ ಬರಬೇಕು, ಸ್ಟಿಚ್ಚಿಂಗ್ ಅಮೌಂಟೇ ಅಷ್ಟೊಂದು ಬರಬೇಕು ನನಗೆ. ಆ ರೀತಿ ಮಾಡಿದ್ದಾರೆ. ಎಲ್ಲರೂ ಕೂಡ ಒಂದು 8,000 10,000 ಈ ರೀತಿ ಮಾಡಿಕೊಂಡು ಅಮೌಂಟಿಗೆ ನನಗೆ ಸತಾಯಿಸ್ತಿದ್ದಾರೆ. ಅದಕ್ಕೋಸ್ಕರ ಹೇಳ್ತೀನಿ, ನಾನು ಈ ರೀತಿ ಮಾಡ್ಕೊಂಡೇ ತುಂಬ ತೊಂದರೆಗಳಿಗೆ ಸಿಗಾಕೊಂಡೆ. ಅದಕ್ಕೋಸ್ಕರ ನೀವು ಈ ರೀತಿ ಮಾಡಬೇಡಿ. ಯಾರೇ ಆದರೂ ಅಷ್ಟೇ ಸ್ವಲ್ಪ ಅಮೌಂಟ್ನ ಇಸ್ಕೊಂಡು ಸ್ಟಿಚ್ ಮಾಡಿಕೊಡಿ. ಮತ್ತು ಕಸ್ಟಮರ್ ಬರ್ತಿದ್ದಂಗೆ ನೀವು ಅವ್ರಿಗೆ ಹೇಳಬೇಕು, ನಮಗೂ ಲೈನಿಂಗು ಫಾಲು ಎಲ್ಲ ತರಬೇಕಿರುತ್ತೆ, ವರ್ಕ್ ಮಾಡಬೇಕಿರುತ್ತೆ, ಅದಕ್ಕೆಲ್ಲ ಥ್ರೆಡ್ಗಳು ತರಬೇಕಿರುತ್ತೆ, ಸ್ವಲ್ಪ ಅಮೌಂಟ್ನ ಕೊಡಿ ಅಂತ ನಗ್ನಗ್ತಾನೆ ಅಮೌಂಟ್ನ ಈಸ್ಕೊಂಡು ನೀವು ಕೆಲಸ ಮಾಡಬೇಕು. ಇವಾಗ ಈ ಕಸ್ಟಮರ್ ಬರಲಿಲ್ಲ ಅಂದರೂ ನನಗೇನು ತೊಂದರೆ ಏನಿಲ್ಲ. ಈ ಸೀರೆಗಳಿರೋದ್ರಿಂದ ಅದು ಏನಿದೆ ಅವ್ರಿಗೆ ಇನ್ನೊಂದು ಸಲ 2 ಸಲ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೋತೀನಿ ಬಂದು ತೊಗೊಂಡೋಗಿ ಅಂತ. ಅವ್ರು ಬರಲಿಲ್ಲ ಅಂದರೆ ಸೀರೆ ಇರೋದ್ರಿಂದ ಸೀರೆನ ಒಟ್ಟಿಗೆ ಬ್ಲೌಸು ಸೀರೆನ ಸೇರಿ ಸೇಲ್ ಮಾಡಿಬಿಡ್ತೀನಿ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ನಿಮಗೆ ಯಾರಿಗಾದ್ರೂ ಈ ರೀತಿ ಇದ್ದರೆ ದಯವಿಟ್ಟು ಈ ರೀತಿ ಎಲ್ಲ ಮಾಡ್ಕೋಬೇಡಿ. ಮೊದಲಿಗೆ ಸ್ವಲ್ಪ ಅಮೌಂಟ್ನ ಈಸ್ಕೊಂಡು ಕೆಲಸ ಮಾಡಿ. ನಾವು ಈ ರೀತಿ ಶಿಸ್ತಾಗಿ ಕೆಲಸ ಮಾಡೋದ್ರಿಂದ ನಮಗೂ ಕೂಡ ತೊಂದರೆ ಆಗಲ್ಲ, ನಮ್ಮ ವ್ಯವಹಾರ ಕೂಡ ತುಂಬ ಚೆನ್ನಾಗಾಗುತ್ತೆ, ನಮಗೂ ಕೂಡ ಹಣಕಾಸಿನ ಸಮಸ್ಯೆಗಳು ಬರೋದಿಲ್ಲ. ಮತ್ತು ಯಾವಾಗಲೇ ಆದರೂ ಅಷ್ಟೇ ಅಷ್ಟೊತ್ತು ಇಷ್ಟೊತ್ತು ಒಂದೇನೆ ನಾವು ಬಟ್ಟೆನ ಕೊಡಬಾರ್ದು. ನಾವು ಮುಸ್ಸಂಜೆಲೆಲ್ಲ ಕೊಡ್ತೀವಿ ಅಂತ ಹೇಳಿದ್ರು ಅಂತ ಬಟ್ಟೆನ ಕೊಡ್ತೀವಿ. ಒಂದೊಂದು ಟೈಮಲ್ಲಿ ಒಬ್ಬೊಬ್ಬರಿಗೆ ಬಟ್ಟೆ ಕೊಟ್ಟಾಗ ನಮಗೆ ಬಟ್ಟೆ ಬರೋದೇ ಇಲ್ಲ, ಮತ್ತು ಅಮೌಂಟು ಕೂಡ ಬರೋದಿಲ್ಲ. ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ನಾವು ಬಟ್ಟೆ ಕೊಡಬೇಕಾದ್ರೆ ನೋಡಿಕೊಂಡು ಅವ್ರ ಹತ್ರ ಸ್ವಲ್ಪನಾದರೂ ಆ ಟೈಮಲ್ಲಿ ಅಮೌಂಟ್ನ ಈಸ್ಕೊಂಡು ನಾವು ಬಟ್ಟೆನ ಕೊಡಬೇಕು. ನಾನು ಎಷ್ಟೋ ಅನುಭವಗಳಾಗಿದೆ ನನಗೆ. ಈಗ ಸಂಜೆಲಿ ಬಂದು ಬಟ್ಟೆ ಕೊಡಿ, ಆಮೇಲೆ ಬೆಳಿಗ್ಗೆ ಅಮೌಂಟ್ ಕೊಡ್ತೀನಿ ಅಂತಾರೆ. ನಾನು ಆವಾಗ ಸಂಜೆಲಿ ಅವರಿಗೆ ಬಟ್ಟೆ ಕೊಟ್ಟರೆ ನನಗೆ ಎಷ್ಟೋ ಸಲ ನನಗೆ ಅದೇ ರೀತಿ ಆಗುತ್ತೆ. ಅದೇ ರೀತಿ ಒಂದು ವಾರ 15 ದಿವಸ ಕಂಟಿನ್ಯೂ ಆಗುತ್ತೆ. ಅದೇ ರೀತಿ ಸಾಲನೇ ಬಟ್ಟೆನ ಈಸ್ಕೊಂಡು ಹೋಗ್ತಾರೆ. ಹಾಗೆಲ್ಲ ಮಾಡ್ಕೋಬೇಡಿ. ವ್ಯವಹಾರದಲ್ಲಿ ನಾವು ಕೂಡ ತುಂಬ ಶಿಸ್ತಾಗಿರಬೇಕು. ಆವಾಗ ನಮ್ಮ ಕೆಲಸದಲ್ಲಿ ನಾವು ಏಳಿಗೆನ ಕಾಣೋದಕ್ಕಾಗೋದು. ಇಲ್ಲಾಂದರೆ ನಮಗೆ ಒಳ್ಳೆಯದಾಗಲ್ಲ, ಏಳಿಗೆ ಕೂಡ ಆಗಲ್ಲ. ತುಂಬ ಕಷ್ಟಕ್ಕೆ ಸಿಗಾಕೋತೀವಿ ನಾವು. ಬಟ್ಟೆ ಕೊಡಬೇಕಾದ್ರೆ ಯಾರೇ ಆದರೂ ಅಷ್ಟೇ, ಬೆಳಿಗ್ಗೆನೇ ಕೊಡಬೇಕಾದ್ರೂ ಅಷ್ಟೇ ಸ್ವಲ್ಪ ಬೋಣಿ ಮಾಡಿ ಸ್ವಲ್ಪ ಬಟ್ಟೆನ ಅಮೌಂಟ್ನ ಕೊಟ್ಟೋಗಿ ಅಂತಲೇ ನಾವು ಹೇಳ್ಬಿಟ್ಟು ಅಮೌಂಟ್ನ ಈಸ್ಕೋಬೇಕು. ನಾವು ಹಾಗೇ ಬಟ್ಟೆನ ಎತ್ಕೊಟ್ಟಿರ್ತಾರೆ, ಇವ್ರು ನಮಗೆ ಗೊತ್ತಿರೋರು, ಇವ್ರು ಪರಿಚಯದವರು, ಇವ್ರ ಫ್ರೆಂಡು ಅಂದ್ಬಿಟ್ಟು ಬಟ್ಟೆನ ಕೊಡಬಾರ್ದು. ಯಾವುದೇ ಫ್ರೆಂಡ್ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ, ಜಾಸ್ತಿ ಅಮೌಂಟ್ ಆದರೆ ಅವ್ರ ಈ ಕಡೆ ತಿರ್ಕೊಂಡೇ ನೋಡಲ್ಲ. ಯಾವುದೇ ಸಂಬಂಧಿಕರಾದರೂ ಅಷ್ಟೇ, ನಾವು ಬಟ್ಟೆ ಸ್ಟಿಚ್ ಮಾಡಿಕೊಡೋವರೆಗೂ ಬೇಗ ಬೇಕು, ಆ ಮದುವೆಗೆ ಹಾಕಬೇಕು, ಆ ಫಂಕ್ಷನ್ಗೆ ಹಾಕಲೇಬೇಕು ಅಂತ ಹೇಳ್ತಾರೆ. ಆದರೆ ನಾವು ಅಮೌಂಟ್ನ ಕೇಳಿದಾಗ ಅವ್ರು ನಮ್ಮ ಕಡೆ ತಿರ್ಕೊಂಡು ನೋಡಲ್ಲ. ಆವಾಗ ಬರೋದೇ ಬಿಟ್ಬಿಡ್ತಾರೆ, ಒಂದಷ್ಟು ದಿನ ಬರೋದೇ ಬಿಟ್ಬಿಡ್ತಾರೆ. ಆ ಅಮೌಂಟ್ನ ನಾವು ವಸೂಲಿ ಮಾಡೋವರೆಗೂ ನಮ್ಮ ಹತ್ರಕ್ಕೆ ಬರೋಲ್ಲ ಅವರು. ನಾವು ಆ ಅಮೌಂಟ್ನ ವಸೂಲಿ ಮಾಡಿದ್ಮೇಲೆ ಅವರು ನಮ್ಮ ಹತ್ರಕ್ಕೆ ಬರ್ತಾರೆ. ಇಲ್ಲಾಂದರೆ ಅವ್ರು ನಮಗೆ ಬರೋದು, ನಾವು ಫ್ರೆಂಡ್ಸು ಸಂಬಂಧಿಕರು ಕೇಳಿದ್ರೆ ಬೇಜಾರು ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ರಂತೂ ಅವ್ರು ನಮ್ಮ ಹತ್ರಕ್ಕೆ ಬರೋದೇ ಇಲ್ಲ. ಆ ಅಮೌಂಟ್ನ ನಾವು ವಸೂಲಿ ಮಾಡಿದ್ಮೇಲೆ ಆವಾಗ 1-2 ಬಟ್ಟೆನ ತೊಗೊಂಡು ಬಂದು ಸ್ಟಿಚ್ ಮಾಡಿಸ್ಕೋತಾರೆ. ಹಾಗಾಗಿ ಯಾರೇ ಆದರೂ ಅಷ್ಟೇ, ಯಾರಿಗೂ ಅಮೌಂಟ್ ಸಾಲ ಕೊಟ್ಟು ಬಟ್ಟೆನ ಕೊಡಬೇಡಿ. ನಿಮ್ಮ ವ್ಯವಹಾರದಲ್ಲಿ ನೀವು ತುಂಬ ಶಿಸ್ತಾಗಿರಬೇಕು. ಆವಾಗ ನಮಗೆ ನಮ್ಮ ಕೆಲಸದಲ್ಲಿ ಏಳಿಗೆ ಕಾಣೋದಕ್ಕಾಗೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾವು ತುಂಬ ಅಂದರೆ ತುಂಬಾ ಬಂಡವಾಳ ಹಾಕಿರ್ತೀವಿ, ಮಿಷಿನಿಗೆಲ್ಲ ಬಂಡವಾಳ ಹಾಕಿರ್ತೀವಿ, ಥ್ರೆಡ್ಸು ಏನೋ ನಮ್ಮದೇ ಆದಂಥವು ಇರ್ತವೆ, ಕರೆಂಟ್ ಬಿಲ್ಲು ಆ ಥರದ್ದೆಲ್ಲ ನಮ್ಮದೇ ಆದಂಥದ್ದು ಇರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಈ ರೀತಿ ಮಾಡಿಕೊಂಡಾಗ ತುಂಬ ಕಷ್ಟ ಸಿಗಾಕೋತೀವಿ. ಆವಾಗ ಕೆಲವೊಂದು ಸಲ ಟೈಲರಿಂಗ್ ಕೆಲಸನೇ ಬಿಟ್ಬಿಡಬೇಕು. ಈ ರೀತಿ ಎಲ್ಲ ಸಾಲ ಹೊಲ್ಕೊಟ್ಟು ನಾವೇನು ಮಾಡೋದಲ್ವ, ಆವಾಗ ತುಂಬ ಬೇಜಾರಾಗುತ್ತೆ. ನಮ್ಮ ಟೈಮಿಗೆ ಅಮೌಂಟ್ ಆಗಲ್ಲ. ತುಂಬ ಅಂದರೆ ತುಂಬ ಕಷ್ಟ ಸಿಗಾಕೊಂಡಿರೋರು ಇದ್ದಾರೆ. ಆಮೇಲೆ ಹೊಸ್ದಾಗಿ ಟೈಲರಿಂಗ್ ಶಾಪ್ನ ಇಟ್ಟು ಈ ರೀತಿ ಮಾಡಿಕೊಂಡು ಬೇಡ ನಮಗೆ ಟೈಲರಿಂಗ್ ಕೆಲಸನೇ ಬೇಡ ಅಂತ ಬಿಟ್ಬಿಡೋರಿದ್ದಾರೆ. ಆ ರೀತಿ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ನಮ್ಮ ಕೆಲಸದಲ್ಲಿ ನಾವು ಸಕ್ಸಸ್ ಕಾಣಬೇಕು ಅಂದರೆ ಈ ರೀತಿ ಎಲ್ಲ ನಾವು ಟೈಲರಿಂಗ್ನ ಕಲಿತು ಟೈಲರಿಂಗ್ ಕೆಲಸ ಮಾಡೋದು ಎಷ್ಟು ಮುಖ್ಯನೋ, ಈ ಕಸ್ಟಮರ್ನ ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ನಮ್ಮ ಕೆಲಸದಲ್ಲಿ ಶಿಸ್ತಾಗಿದ್ದರೆ ಅದರಲ್ಲಿ ನಾವು ಏಳಿಗೆ ಕಾಣೋದಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ಅದರಲ್ಲಿ ಕಷ್ಟನೇ ಜಾಸ್ತಿ ಅನುಭವಿಸ್ತೀವಿ. ಹಾಗಾಗಿ ಹೇಳ್ತೀನಿ, ನಾವು ಎಷ್ಟು ಕಲ್ತು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅಷ್ಟೇ ಜೋಪಾನವಾಗಿ ಕಸ್ಟಮರ್ನ ಮೇಂಟೈನ್ ಮಾಡಿಕೊಂಡು ನಾವು ಸಂಪಾದನೆ ಮಾಡೋದನ್ನು ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ಕಸ್ಟಮರ್ ಬೇಜಾರು ಮಾಡ್ಕೋತಾರೆ, ಕಸ್ಟಮರ್ ಬರದೇ ಹೋಯ್ತಾರೆ ಅಂತ ನಾವು ಅವ್ರಿಗೆ ಹೆದ್ರುಕೊಂಡು ಕೆಲಸ ಮಾಡಿದ್ರೆ ಕಸ್ಟಮರು ನಮ್ಮ ಹತ್ರ ಬರೋದೇ
ಕೆಲವು ಕಸ್ಟಮರ್ ಹೇಗೆ ಅಂದರೆ ನಾವು ಅಮೌಂಟ್ನ ಇಸ್ಕೊತೀವಿ, ಅಮೌಂಟ್ನ ಕೇಳ್ತೀವಿ ಅಂತಲೇ ಕೆಲವು ಕಸ್ಟಮರ್ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಚೆನ್ನಾಗಿ ಸ್ಟಿಚ್ ಮಾಡಿಲ್ಲ, ಹಂಗೊಲ್ದವಳೆ ಹಿಂಗೊಲ್ದವಳೆ ಅಂತ ಹೇಳ್ತಾ ಇರಬೇಕಾದ್ರೆ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು. ನಮ್ಮ ಕೆಲಸ ನಾವು ಶಿಸ್ತಾಗಿ ಮಾಡಿದ್ದೀವಿ ಅಂದರೆ ನಾವು ಕರೆಕ್ಟಾಗಿ ಅಮೌಂಟ್ನ ಇಸ್ಕೋಬೇಕು. ಆ ರೀತಿ ಅಮೌಂಟ್ ಇಸ್ಕೊಂಡು ನಮ್ಮ ಕೆಲಸದಲ್ಲಿ ನಾವು ಶಿಸ್ತಾಗಿ ವ್ಯವಹಾರ ಮಾಡಿದ್ರೇ ನಾವೊಂದು ಏನೇ ಮಾಡಿದ್ದೀವಿ ಅಂದರೂ ಅದಕ್ಕೊಂದು ಸಾರ್ಥಕ ಆಗೋದು. ಇಲ್ಲಾಂದರೆ ನಾವು ಹೋಗಿ ಕಷ್ಟಪಟ್ಟು ಕಲ್ತು ಅಂಗಡಿ ಮಾಡೋ ಕೂಡ ಅದು ವೇಸ್ಟ್ ಆಗುತ್ತೆ. ಎಷ್ಟೋ ಜನ ನನಗೆ ಗೊತ್ತಿರೋಂಥವ್ರು ಈ ರೀತಿ ಮಾಡ್ಕೊಂಡು ಅಂಗಡಿನೇ ಮುಚ್ಚಿಬಿಟ್ಟಿದ್ದಾರೆ. ಅದಕ್ಕೆ ಈ ರೀತಿ ಮಾಡ್ಕೋಬೇಡಿ. ಮತ್ತು ಟೈಲರ್ ಕೆಲಸನೇ ಬೇಡ ಅಂತ ಬಿಟ್ಟಿರೋರು ಇದ್ದಾರೆ, ನನಗೆ ಗೊತ್ತಿರುವಂಥವ್ರೇ. ನಾನು ಈ ರೀತಿ ಎಲ್ಲ ತುಂಬ ಮಾಡಿಕೊಂಡು ಇವಾಗ ತುಂಬಾ ಬೇಜಾರಾಗ್ತಿತ್ತು. ಆದರೆ ಇವಾಗ ನಾನು ಇದನ್ನೆಲ್ಲ ಸರಿ ಮಾಡಿಕೊಂಡು ಯಾವುದೇ ಕಸ್ಟಮರ್ ಬಂದರೂ ಕೂಡ ನಾನು ಅವ್ರು ಯಾರೇ ಆಗಿರಲಿ ಮೊದಲಿಗೆ ಅಮೌಂಟ್ನ ತಗೊಂಡು ಆಮೇಲೆ ಬಟ್ಟೆನ ಕೊಡ್ತೀನಿ, ಇಲ್ಲಾಂದರೆ ನಾನು ಕೊಡೋದೇ ಇಲ್ಲ. ಇವಾಗ ನನಗೆ ಸ್ವಲ್ಪ ನಾನು ಈ ರೀತಿ ಎಲ್ಲ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನನಗೂ ಸ್ವಲ್ಪ ಎಲ್ಲ ಕಷ್ಟಗಳು ಸ್ವಲ್ಪ ಬಗೆಹರಿತಿದೆ. ಇಲ್ಲಾಂದರೆ ನನಗೆ ತುಂಬಾ ಕಷ್ಟ ಆಗ್ತಿತ್ತು. ಏಕೆಂದರೆ ಅವ್ರು ವರ್ಷ 6 ತಿಂಗಳು ಬಿಟ್ಟು ನನಗೆ ಅಮೌಂಟ್ನ ಕೊಡ್ತಿದ್ರು. ಆವಾಗ ತುಂಬ ಅಂದರೆ ತುಂಬಾ ಕಷ್ಟ ಆಗೋದು, ಕೇಳೋಕ್ಕೂ ಆಗ್ತಿರಲಿಲ್ಲ, ಇರೋಕ್ಕೂ ಆಗ್ತಿರಲಿಲ್ಲ. ಇವಾಗ ಏನು ಮಾಡ್ತೀನಿ, ಮೊದಲಿಗೆ ಸ್ವಲ್ಪ ಇಸ್ಕೊತೀನಿ, ಆಮೇಲೆ ಸ್ವಲ್ಪ ಇಸ್ಕೊತೀನಿ. ಈ ಥರ ಕಸ್ಟಮರ್ ಜೊತೆಲಿ ಹೆಣ್ಗೋ ತುಂಬ ಕಷ್ಟ. ಅದಕ್ಕೋಸ್ಕರ ಹೇಳ್ತೀನಿ, ಯಾರೇ ಆದರೂ ಅಷ್ಟೇ ಈ ರೀತಿ ಮಾಡ್ಕೊಂಡು ನಿಮಗೆ ನೀವೇ ಸಮಸ್ಯೆನ ಮಾಡ್ಕೋಬೇಡಿ. ಬೇರೆಯವರಿಗೋಸ್ಕರ ನಾವು ಸಮಸ್ಯೆ ಮಾಡ್ಕೊಂಡಾಗುತ್ತೆ. ಈಗ ಅವ್ರು ಬರದೇ ಹೋಯ್ತಾರೆ, ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ನಾವು ಅಂದ್ಕೊಂಡಿದ್ರೆ ನಮಗೆ ತುಂಬ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾರೆಲ್ಲ ಈ ರೀತಿ ಟೈಲರಿಂಗ್ ಕೆಲಸ ಮಾಡ್ತಿದ್ದೀರಾ ಈ ರೀತಿ ಮಾಡ್ಕೋಬೇಡಿ. ಕಸ್ಟಮರ್ ಬರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ನೀವೇ ತೊಂದರೆ ಮಾಡ್ಕೋತೀರಾ. ಅದಕ್ಕೋಸ್ಕರ ಹೇಳ್ತೀನಿ, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ಪ್ಲೀಸ್ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ನ ಕೊಡಿ.